ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ಬಿ ಕೆ ರಾಮ್ ಪ್ರವೀಣ್, ಜನತಾ ಆಯುರ್ವೇದ ಹಾಸನ. ಓಂ ನಮಾಮಿ ಧನ್ವಂತರಿ ಮಾದ್ರೇವಂ ಸುರಾಸುರೈರ್ವಂದಿತ ಪಾದಪದ್ಮಂ ಲೋಕೆ ಜರಾರುಭಯ ಮೃತ್ಯುನಾಶಂ ಧಾತಾರಮೇಶಂ ವಿದೌಷಧೀನ ಧನ್ವಂತರಿರ್ಮಾನಾಥಂ ಸರ್ವರೋಗ ನಿವಾರಕಂ ಆಯುರ್ವೇದ ಪ್ರವರ್ತಾರಂ ವಂದೇ ಪೀಯೂಷದಾಯಕಂ. ಸರ್ವೇ ಜನಾಃ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯ. ಓಂ ಶಾಂತಿ ಶಾಂತಿ ಶಾಂತಿ. ವೀಕ್ಷಕರೇ, ಇವತ್ತಿನ ವಿಷಯ ಬೆಳ್ಳುಳ್ಳಿ. ಬೆಳ್ಳುಳ್ಳಿನ ಸಂಸ್ಕೃತದಲ್ಲಿ ಆಯುರ್ವೇದದಲ್ಲಿ ಲಶುನ ರಸೋನ ಅಂತ ಕರೀತಾರೆ, ಹಾಗೂ ಇದನ್ನು ಇಂಗ್ಲೀಷ್ನಲ್ಲಿ ಗಾರ್ಲಿಕ್ ಅಂತಾರೆ. ಇದರ ಬೊಟಾನಿಕಲ್ ನೇಮ್ ಏಲಿಯಂ ಸಟೈವಮ್. ಈ ಬೆಳ್ಳುಳ್ಳಿಯ ಮಹತ್ವ ಏನು, ಇದರ ಟೇಸ್ಟಿನ ಮಹತ್ವ ಏನು ಅಂತಂದರೆ, ತಮಗೆಲ್ಲ ಗೊತ್ತಿರೋಂಗೆ 6 ರೀತಿಯ ರಸಗಳಿದೆ ಅಂತಂದರೆ ಸಿಹಿ, ಕಹಿ, ಹುಳಿ, ಖಾರ, ಉಪ್ಪು ಹಾಗೂ ಒಗರು. ಈ ಷಡ್ರಸಗಳಲ್ಲಿ ಬೆಳ್ಳುಳ್ಳಿಯಲ್ಲಿ ಆಮ್ಲವರ್ಜಿತ ಷಡ್ರಸ ಅಂತಂದರೆ ಹುಳಿ ಒಂದನ್ನು ಬಿಟ್ಟು ಮಿಕ್ಕ ಎಲ್ಲ ಟೇಸ್ಟ್ಗಳು ಈ ಬೆಳ್ಳುಳ್ಳಿಯಲ್ಲಿ ಇದೆ. ಅಂದರೆ ಸಿಹಿ, ಕಹಿ, ಖಾರ, ಉಪ್ಪು, ಒಗರು ಈ 5 ರಸಗಳು ಬೆಳ್ಳುಳ್ಳಿಯಲ್ಲಿ ಇದೆ. ಇದು ಗುರು ಸ್ನಿಗ್ಧ ತೀಕ್ಷ್ಣ ಗುಣವನ್ನು ಹೊಂದಿದೆ. ಅಂತಂದರೆ ಇದು ತೀಕ್ಷ್ಣ ಗುಣವನ್ನು ಹೊಂದಿರೋದ್ರಿಂದ ದೇಹದಲ್ಲಿರ್ತಕ್ಕಂತಹ ಸಣ್ಣ ಸಣ್ಣ ಸೆಲ್ಗಳಲ್ಲಿ, ಜೀವಕೋಶಗಳಲ್ಲಿ, ರಕ್ತನಾಳಗಳಲ್ಲಿ, ಟಿಶ್ಯೂಗಳಲ್ಲಿ ಹೋಗಿ ಇದರ ಔಷಧೀಯ ಗುಣವನ್ನು ನೀಡಿ ಆರೋಗ್ಯವನ್ನು ಕಾಪಾಡಲು ಇದು ಸಹಕಾರಿಯಾಗಿದೆ. ಉಷ್ಣವೀರ್ಯ ಇದು ಹೊಂದಿರೋದ್ರಿಂದ ಉಷ್ಣಾಂಶವನ್ನು ಇದು ಹೆಚ್ಚು ಮಾಡ್ತದೆ. ಹಾಗೂ ಇದು ದೇಹದಲ್ಲಿ ವಾಯು ಮತ್ತು ಕಫವನ್ನು ಬ್ಯಾಲೆನ್ಸಲ್ಲಿ ಇಡ್ತದೆ ಹಾಗೂ ಪಿತ್ತವನ್ನು ವೃದ್ಧಿ ಮಾಡ್ತದೆ. ಉಷ್ಣವೀರ್ಯ ಇರೋದ್ರಿಂದ ಪಿತ್ತವನ್ನು ಜಾಸ್ತಿ ಮಾಡ್ತದೆ. ವಾತ ಮತ್ತು ಕಫ ಅಂದರೆ ವಾಯು ಕಫವನ್ನು ನಾರ್ಮಲ್ಲಾಗಿ ಇಡ್ತದೆ. ಇದರಲ್ಲಿ ಪ್ರಮುಖ ಪೋಷಕಾಂಶಗಳು ಇರ್ತದೆ. ಅಂತಂದರೆ ಇದರಲ್ಲಿ ಕಾರ್ಬೋಹೈಡ್ರೇಟ್ಸ್ ಹಾಗೂ ಥಯಾಮಿನ್ ಅಂದರೆ ವೈಟಮಿನ್ B1, ರೈಬೋಫ್ಲಾವಿನ್ ವೈಟಮಿನ್ B2, ನಿಯಾಸಿನ್ ಅಂತಂದರೆ ವೈಟಮಿನ್ B3 ಹಾಗೂ ಆಸ್ಕಾರ್ಬಿಕ್ ಆ್ಯಸಿಡ್ ಅಂತಂದರೆ ವೈಟಮಿನ್ C ಹೇರಳವಾಗಿ ಇದರಲ್ಲಿ ಇರ್ತದೆ. ಆಯುರ್ವೇದದಲ್ಲಿ ಇದರ ಔಷಧಿಯ ಮಹತ್ವವನ್ನು ಬಹಳಷ್ಟು ಹೇಳಿದ್ದಾರೆ. ಇದು ಬೆಳ್ಳುಳ್ಳಿ ಪ್ರಮುಖವಾಗಿ ಆ್ಯಂಟಿ ಏಜಿಂಗ್ ಆಗಿ ಕೆಲಸ ಮಾಡ್ತದೆ, ಕಾರ್ಡಿಯೋಟೋನಿಕ್ ಆಗಿ ಕೆಲಸ ಮಾಡ್ತದೆ. ಅಂತಂದರೆ ಹೃದಯಕ್ಕೆ ಒಂದು ಔಷಧಿಯಾಗಿ ಹೃದಯದ ಆರೋಗ್ಯವನ್ನು ಕಾಪಾಡುವಲ್ಲಿ ಇದು ಮಹತ್ತರವಾದ ಒಂದು ಕೆಲಸವನ್ನು ಮಾಡ್ತದೆ. ಹಾಗೂ ಡೈಜೆಸ್ಟಿವ್, ನಾವು ತಿಂದ ಆಹಾರ ಸುಲಭವಾಗಿ ಜೀರ್ಣ ಆಗಲು ಇದು ಸಹಕಾರಿಯಾಗಿದೆ. ಹಾಗೂ ಇಟ್ ಇಂಪ್ರೂವ್ಸ್ ಇಂಟೆಲೆಕ್ಟ್ ಅಂತಂತಂದರೆ ನಮ್ಮ ಬುದ್ಧಿಶಕ್ತಿಯನ್ನು ಹೆಚ್ಚಿಸ್ತದೆ. ಹಾಗೂ ಕಣ್ಣಿನ ಒಂದು ಆರೋಗ್ಯವನ್ನು ಕಾಪಾಡ್ತದೆ, ಐಸೈಟ್ನ ಒಂದು ಕಾಪಾಡ್ತದೆ. ಹಾಗೂ ಕಣ್ಣಿನ ಒಂದು ದೃಷ್ಟಿಯ ದೋಷಗಳನ್ನ ನಿವಾರಣೆ ಮಾಡ್ತದೆ. ಹಾಗೂ ಶ್ವಾಸಕೋಶ ಸಂಬಂಧಿ ಕಾಯಿಲೆಗಳು, ಕೆಮ್ಮು, ಕಫ, ಬ್ರಾಂಕೈಟಿಸ್ ಇದನ್ನೆಲ್ಲ ನಿವಾರಣೆ ಮಾಡುವಂಥ ಇದು ಶಕ್ತಿ ಇದೆ ಆಯುರ್ವೇದದಲ್ಲಿ. ಇದನ್ನು ಹಾಗೂ ಇದು ಪ್ರಮುಖವಾಗಿ ಚಕ್ಷುಷಿಯ ಕೇಶಿಯ ಅಂತ ಹೇಳಿದ್ದಾರೆ. ಅಂತಂದರೆ ತಲೆ ಕೂದಲಿನ ಒಂದು ಆರೋಗ್ಯವನ್ನು ಕಾಪಾಡುವಲ್ಲೂ ಸಹಕಾರಿಯಾಗಿದೆ. ಆಯುರ್ವೇದದಲ್ಲಿ ಇದನ್ನು ಮೇಧಾಕೃತ್ ಅಂತ ಹೇಳಿದ್ದಾರೆ ಆಚಾರ್ಯ. ಮೇಧಾಕೃತ್ ಅಂದರೆ ಇಂಟೆಲೆಕ್ಟ್ ಅಂತಂದರೆ ನಮ್ಮ ಬುದ್ಧಿಶಕ್ತಿಯನ್ನು, ಮೆಮೊರಿ ಅಂತಂದರೆ ಜ್ಞಾಪಕ ಶಕ್ತಿಯನ್ನು ಹೆಚ್ಚಿಸ್ತದೆ. ಬಲಕೃತ್ ಅಂತಂದರೆ ದೇಹಕ್ಕೆ ಬಲವನ್ನು ಕೊಡ್ತದೆ. ಹಾಗೂ ಸ್ವರಕೃತ್ ಅಂತಂದರೆ ನಮ್ಮ ವಾಯ್ಸ್ನ, ನಮ್ಮ ಈ ಒಂದು ಗಂಟಲಿನ ಸಮಸ್ಯೆಯನ್ನು ನಿವಾರಣೆ ಮಾಡ್ತದೆ, ನಮ್ಮ ಟೋನ್ ಚೆನ್ನಾಗಾಗೋಂಗೆ ಮಾಡ್ತದೆ. ಹಾಗೂ ಈ ಒಂದು ವರ್ಣ್ಯಕೃತ್ ಅಂತ ಹೇಳಿದ್ದಾರೆ. ಅಂತಂದರೆ ಚರ್ಮದ ಕಾಂತಿಯನ್ನು ಹೆಚ್ಚಿಸ್ತದೆ, ಚರ್ಮಕ್ಕೆ ಒಂದು ಹೊಳಪನ್ನು ಕೊಡ್ತದೆ, ಒಂದು ಚರ್ಮದ ಆರೋಗ್ಯವನ್ನು ಕಾಪಾಡ್ತದೆ. ಹಾಗೂ ಪಾಚನ, ತಿಂದ ಆಹಾರ ಸುಲಭವಾಗಿ ಜೀರ್ಣ ಆಗ್ತದೆ. ಆಮಹಾರ ಅಂತಂದರೆ ಈ ಅಜೀರ್ಣ ಇದ್ದ ಸಂದರ್ಭದಲ್ಲಿ ಆ ಒಂದು ಅಜೀರ್ಣವನ್ನು ಶಮನ ಮಾಡಿ ಆರೋಗ್ಯವನ್ನು ಕಾಪಾಡ್ತದೆ. ಹಾಗೂ ಕಾಸಾಹಾರ ಅಂತಂದರೆ ಕೆಮ್ಮನ್ನು ನಿವಾರಣೆ ಮಾಡ್ತದೆ. ಶ್ವಾಸಾಹಾರ ಅಂತಂದರೆ ಬ್ರಾಂಕೈಟಿಸ್ ಇರ್ಬೋದು, ಅಸ್ತಮ ಇರ್ಬೋದು, ಇದನ್ನು ನಿವಾರಣೆ ಮಾಡ್ತದೆ. ಹಾಗೂ ಭಗ್ನ ಸಂಧಾನಕೃತ್ ಅಂತ ಹೇಳಿದ್ದಾರೆ. ಅಂತಂದರೆ ಅಸ್ಥಿ ಭಗ್ನ ಸಂಧಾನಕೃತ್ ಅಂತ ಹೇಳಿದ್ದಾರೆ. ಅಂದರೆ ಮೂಳೆ ಮುರಿದಿದ್ದಂಥ ಸಂದರ್ಭದಲ್ಲಿ ನೀವು ಔಷಧಿ, ಮಾತ್ರೆ, ಏನೇನೋ ಆಪ್ರೇಷನ್ ಇರ್ಬೋದು, ಯಾವುದೇ ಮಾತ್ರೆಯನ್ನು ತಗೋತಾ ಇರ್ಬೋದು, ಅಂಥ ಸಮಯದಲ್ಲಿ ಭಗ್ನ ಅಸ್ಥಿ ಸಂಧಾನಕೃತ್ ಅಂತಂದರೆ ಅಸ್ಥಿ ಭಗ್ನ ಸಂಧಾನಕೃತ್ ಅಂತಂದರೆ ಮೂಳೆ ಮುರಿದಂಥ ಸಂದರ್ಭದಲ್ಲಿ ಆಗ ಆ ಒಂದು ಸಮಯದಲ್ಲಿ ನೀವು ಹೆಚ್ಚು ಈ ಒಂದು ಬೆಳ್ಳುಳ್ಳಿಯ ಒಂದು ಆಹಾರದಲ್ಲಿ ಸೇವನೆ ಮಾಡೋದ್ರಿಂದ ಆ ಅಸ್ಥಿ ಸಂಧಾನಕರ ಅಂತಂತಂದರೆ ಆ ಮೂಳೆ ಕೂಡೋದಕ್ಕೆ ಇದು ಸಹಕಾರಿಯಾಗಿದೆ. ಹಲವಾರು ಇದು ಕಾನ್ಸ್ಟಿಪೇಷನ್ ಅಂತಂದರೆ ಮಲಬದ್ಧತೆಯನ್ನು ನಿವಾರಣೆ ಮಾಡುವಂಥ ಶಕ್ತಿ ಇದೆ. ಅಗ್ನಿದೀಪನ ಮಾಡುವಂಥ ಶಕ್ತಿ ಇದೆ.
ಜೀರ್ಣಾಂಗದ ಸಮಸ್ಯೆಗಳೆಲ್ಲವನ್ನು ನಿವಾರಣೆ ಮಾಡ್ತಕ್ಕಂತಹ ಶಕ್ತಿ ಇದೆ ಇದರಲ್ಲಿ. ಹಾಗೂ ಈ ಒಂದು ಬೆಳ್ಳುಳ್ಳಿಯನ್ನು ಯಾರು ಸೇವನೆ ಮಾಡಬಾರ್ದು, ಯಾವ ಟೈಮಲ್ಲಿ ಸೇವನೆ ಮಾಡಬಾರ್ದು ಅಂತ ತಿಳಿಸ್ಕೊಡ್ತೀನಿ. ಪ್ರಮುಖವಾಗಿ ಇದು ಪಿತ್ತ ಪ್ರಕೃತಿ, ಪಿತ್ತಕರ ಅಂತಂದರೆ ಪಿತ್ತವನ್ನು ಜಾಸ್ತಿ ಮಾಡೋದ್ರಿಂದ, ಅತಿಯಾದ ಪಿತ್ತ ಪ್ರಕೃತಿ ಇರ್ತಕ್ಕಂತಹವರು, ಉಷ್ಣಾಂಶ ಹೆಚ್ಚಿರ್ತಕ್ಕಂಥವರು ಇದನ್ನು ಜಾಸ್ತಿ ಸೇವನೆ ಮಾಡಬಾರ್ದು. ಹಾಗೂ ಈ ಅತಿಯಾದ ಒಂದು ಬಿಸಿಲಿದ್ದ ಸಂದರ್ಭದಲ್ಲಿ, ಬೇಸಿಗೆ ಕಾಲದಲ್ಲಿ ಇದರ ಒಂದು ಸೇವನೆ ಕಡಿಮೆ ಮಾಡಬೇಕಾಗ್ತದೆ, ಜಾಸ್ತಿ ಸೇವನೆ ಮಾಡಬಾರ್ದು. ಯಾಕೆಂತಂದರೆ ಉಷ್ಣ ಜಾಸ್ತಿಯಾಗಿ ಉಷ್ಣ ಸಂಬಂಧಿ ಕಾಯಿಲೆಗಳು, ಪಿತ್ತ ಸಂಬಂಧಿ ಕಾಯಿಲೆಗಳು ಬರ್ತಕ್ಕಂಥ ಚಾನ್ಸಸ್ ಇರ್ತದೆ. ಆದ್ದರಿಂದ ಈ ಬೇಸಿಗೆ ಕಾಲದಲ್ಲಿ ಇದನ್ನು ಆದಷ್ಟು ಸ್ವಲ್ಪ ಅವಾಯ್ಡ್ ಮಾಡೋದು ಒಳ್ಳೆಯದು. ಹಾಗೂ ಹೆಂಗಸರಲ್ಲಿ ಪೀರಿಯಡ್ಸ್ ಟೈಮಲ್ಲಿ, ಮೆನ್ಸ್ಟ್ರಲ್ ಪೀರಿಯಡ್ ಟೈಮಲ್ಲಿ ಒಬ್ಬೊಬ್ಬರಿಗೆ ಅತಿಯಾದ ಮೆನ್ಸ್ಟ್ರಲ್ ಬ್ಲೀಡಿಂಗ್ ಇರ್ತದೆ, ಅತಿಯಾದ ರಕ್ತಸ್ರಾವ ಆಗ್ತಿರ್ತದೆ. ಅಂಥ ಸಂದರ್ಭದಲ್ಲಿ ಪೀರಿಯಡ್ಸ್ ಆಗೋಕ್ಕೆ 5 ದಿನ ಮುಂಚೆ ಈ ಒಂದು ಬೆಳ್ಳುಳ್ಳಿನ ಸೇವನೆ ಮಾಡ್ತಾಯಿದ್ರೆ ಆಹಾರದಲ್ಲಿ ಅದನ್ನು ನಿಲ್ಲಿಸಬೇಕು. ತದನಂತರ ಬ್ಲೀಡಿಂಗ್ ಆದ ನಂತರ ಈ ಒಂದು ಬೆಳ್ಳುಳ್ಳಿನ ಸೇವನೆ ಮಾಡೋದು ಒಳ್ಳೆಯದು. ಹಾಗೂ ಇದರಲ್ಲಿ ನಮ್ಮ ಚರ್ಮದ ಒಂದು ಕಾಂತಿಯನ್ನು ಕಾಪಾಡಲು ಇದು ಸಹಕಾರಿಯಾಗಿದೆ. ಹಾಗೂ ಇದನ್ನು ಯಾವ ರೀತಿ ನಾವು ಸೇವನೆ ಮಾಡಬೇಕು ಅಂತಂದರೆ, ಆಯುರ್ವೇದದಲ್ಲಿ ಲಶುನ ಕ್ಷೀರ ಪಾಕ ಅಂತ ಹೇಳಿದ್ದಾರೆ. ಅಂತಂದರೆ ಈ ಬೆಳ್ಳುಳ್ಳಿನ ಆಹಾರದಲ್ಲಿ ಉಪಯೋಗಿಸೋದು ತಮಗೆಲ್ಲ ಗೊತ್ತೇ ಇದೆ. ಆದರೆ ಇದನ್ನು ಕ್ಷೀರ ಪಾಕ ಅಂತಂದರೆ 100 ml ಹಾಲು ತಗೋಬೇಕು, ಅದಕ್ಕೆ 12ರಿಂದ 13 ಎಸಳು ಈ ಬೆಳ್ಳುಳ್ಳಿಯನ್ನು ಜಜ್ಜಿ ಹಾಕಬೇಕು. ಅದರ ಜೊತೆಗೆ 100 ml ನೀರನ್ನು ಮಿಶ್ರಣ ಮಾಡಿದರೆ 200 ml ಆಗ್ತದೆ. ಈ 200 ml ಚೆನ್ನಾಗಿ ಕುದಿಯೋಕ್ಕೆ ಇಡಬೇಕು. ಅದು ಕುದ್ದು ಅರ್ಧಕ್ಕೆ ಇಳಿದ ನಂತರ, ಅಂದರೆ 100 ml ಇಳಿದ ನಂತರ ಅದನ್ನು ಆರಿಸಿ, ತದನಂತರ ಅದನ್ನು ಬೆಳಗ್ಗೆ ಹಾಗೂ ಸಾಯಂಕಾಲ ಸೇವನೆ ಮಾಡೋದ್ರಿಂದ ನಮ್ಮ ದೇಹದಲ್ಲಿ ಇರ್ತಕ್ಕಂತಹ ಕೆಟ್ಟ ಕೊಲೆಸ್ಟ್ರಾಲ್ ಅಂತಂದರೆ ರಕ್ತನಾಳಗಳಲ್ಲಿ ಶೇಖರಣೆಯಾಗಿರ್ತಕ್ಕಂತಹ ಕೊಬ್ಬಿನ ಅಂಶಗಳನ್ನು ನಿವಾರಣೆ ಮಾಡ್ತದೆ, ಹೃದಯದ ಆರೋಗ್ಯವನ್ನು ಕಾಪಾಡ್ತದೆ, ಈ ಹೃದಯ ಸಂಬಂಧಿ ಕಾಯಿಲೆಗಳು ಬರೋದನ್ನು ತಡೀತದೆ. ಈ ಹಾರ್ಟ್ ಅಟ್ಯಾಕ್ ಇರ್ಬೋದು, ಕ್ಲಾಟ್ಸ್ ಇರ್ಬೋದು, ಈ ಎಲ್ಲ ಸಮಸ್ಯೆಗಳನ್ನ ನಿವಾರಣೆ ಮಾಡ್ತದೆ. ಇದು ಮೇಹಹರ ಅಂತಲೂ ಹೇಳಿದ್ದಾರೆ. ಅಂತಂದರೆ ಡಯಾಬಿಟಿಸಲ್ಲಿ ಇದು ಉತ್ತಮವಾದ ಒಂದು ಔಷಧಿಯಾಗಿ ಕೆಲಸ ಮಾಡ್ತದೆ. ನಮ್ಮ ದೇಹದಲ್ಲಿ ಇರ್ತಕ್ಕಂತಹ ಸಕ್ಕರೆಯ ಒಂದು ಲೆವೆಲ್ನನ್ನು ನಾರ್ಮಲಸಿಗೆ ಇಡ್ತದೆ. ಸಕ್ಕರೆ ಕಾಯಿಲೆ ಇದ್ದವರು ಇದನ್ನು ಉಪಯೋಗಿಸೋದ್ರಿಂದ ಶುಗರ್ ಕಂಟ್ರೋಲಿಗೆ ಬರ್ತದೆ. ಹಾಗೂ BP ಈ ಒಂದು ಸಂದರ್ಭದಲ್ಲಿ ರಕ್ತನಾಳಗಳಲ್ಲಿ ಇರ್ತಕ್ಕಂತಹ ಈ ಒಂದು ಕೆಟ್ಟ ಕೊಲೆಸ್ಟ್ರಾಲ್ನ ನಿವಾರಣೆ ಮಾಡೋದ್ರಿಂದ ರಕ್ತದೊತ್ತಡವನ್ನು ನಾರ್ಮಲಿಗೆ ಬರ್ತದೆ. ಇಷ್ಟೆಲ್ಲ ಔಷಧಿಗಳ ಒಂದು ಆಗರವಾಗಿರ್ತಕ್ಕಂತಹ ಈ ಬೆಳ್ಳುಳ್ಳಿನ ನಾವು ಪ್ರತಿನಿತ್ಯ ಆಹಾರದಲ್ಲಿ ಉಪಯೋಗಿಸ್ತೀವಿ. ನಾನೀಗೇನು ಹೇಳಿದೆ, ಯಾರು ಯಾವ ಟೈಮಲ್ಲಿ ಉಪಯೋಗಿಸಬಾರ್ದು ಅದನ್ನು ಸ್ವಲ್ಪ ಗಮನದಲ್ಲಿ ಇಟ್ಕೊಂಡಿರಿ. ಆಯುರ್ವೇದದಲ್ಲಿ ಇದರ ಹಲವಾರು ಪ್ರಿಪರೇಷನ್ಗಳು ಹೇಳಿದ್ದಾರೆ. ಲಶುನಾದಿ ವಟಿ ಅಂತ ಹೇಳಿದ್ದಾರೆ, ಹಾಗೂ ವೆಟ್ಟು ಮಾರನ್ ಗುಳಿಕ ಅಂತ ಹೇಳಿದ್ದಾರೆ. ಹೀಗೆ ಔಷಧಿಯಲ್ಲಿ ಆಯುರ್ವೇದದಲ್ಲಿ ಇದು ಮಹತ್ತರ ಒಂದು ಸ್ಥಾನವನ್ನು ಹೊಂದಿದೆ. ಇನ್ನು ಜಾಯಿಂಟ್ಸ್ ಪೇನ್ಗಳಲ್ಲಿ ಈ ಬೆಳ್ಳುಳ್ಳಿಯನ್ನು ಚೆನ್ನಾಗಿ ಜಜ್ಜಿ ಅದನ್ನು ಜಾಯಿಂಟ್ಸ್ಗಳಲ್ಲಿ ಒಂದು ಪಟ್ಟು ಹಾಕೋದ್ರಿಂದ, ಲೇಪ ಮಾಡೋದ್ರಿಂದ ಜಾಯಿಂಟ್ಸ್ ಪೇನ್ ಇರ್ಬೋದು, ಆರ್ಥ್ರೈಟಿಸ್, ಈ ನೋವು, ಊತ ಎಲ್ಲದೂ ಕಡಿಮೆ ಆಗ್ತದೆ. ಹಾಗಾಗಿ ಇವತ್ತಿನ ಸಂಚಿಕೆಯಲ್ಲಿ ಬೆಳ್ಳುಳ್ಳಿಯ ಮಹತ್ವ ಹಾಗೂ ನಮ್ಮ ತಲೆ ಕೂದಲಿನಿಂದ ಹಿಡಿದು ತಲೆ ಪ್ರತಿಯೊಂದು ಏನು ಇದರ ಔಷಧಿಯ ಮಹತ್ವ ಏನು ಅನ್ನೋದನ್ನು ನಾನು ಇವತ್ತಿನ ಸಂಚಿಕೆಯಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.